ಸಮಸ್ತ ನಾಡಿನ ಜನತೆಗೆ ತ್ರಿಪದ ಕವಿ ಸಂತ ಕವಿ ಸರ್ವಜ್ಞರ ಜಯಂತ್ಯೋತ್ಸವ ಶುಭಾಶಯಗಳನ್ನು ಕೋರ್ತಾ ಏನಿವತ್ತು ಕರ್ನಾಟಕ ರಾಜ್ಯಾದ್ಯಂತ ಜಿಲ್ಲಾವಾರು ತಾಲೂಕುವಾರು ಎಲ್ಲ ಕೇಂದ್ರಗಳಲ್ಲಿ ಸಹ ಇವತ್ತು ಕವಿ ಸರ್ವಜ್ಞರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೋಲಾರ ಜಿಲ್ಲಾ ಕುಂಬಾರರ ಸಂಘ, ಕವಿ ಸರ್ವಜ್ಞ ಜಯಂತ್ಯೋತ್ಸವ ಆಚರಣಾ ಸಮಿತಿ ಕೋಲಾರ ಹಾಗೂ ಅಖಿಲ ಭಾರತ ಕುಂಬಾರರ ಮಹಾಸಭಾದ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಕೋಲಾರ ಜಿಲ್ಲೆಯ ಸುವರ್ಣ ಕನ್ನಡ ಭವನದಲ್ಲಿ ಕವಿ ಸರ್ವಜ್ಞರ ಜಯಂತ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಇವತ್ತು ರವಿ ಎಂಟರ್ಪ್ರೈಸಸ್ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ನ 20ಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ಆಚರಣೆ ಮಾಡಲಾಯಿತು. ಮೊದಲಿಗೆ ನಾನು ಸರ್ಕಾರ ಮತ್ತು ಎಲ್ಲ ಈ ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಈ ಒಂದು ನಮ್ಮ ಸಮಾಜದ ಜನರ ಒಂದು ಸಮಸ್ಯೆಗಳನ್ನು ಇವತ್ತು ಒಂದು ವೇದಿಕೆ ಮೇಲೆ ನಾನಿವತ್ತು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮದು ಒಂದು ಮೈಕ್ರೋಸ್ಕೋಪಿಕ್ ಸಮಾಜ, ಕುಂಬಾರ ಸಮಾಜ ಅನ್ನೋದು ಅತಿ ಸೂಕ್ಷ್ಮವಾದ ಮತ್ತು ಅತಿ ಸಣ್ಣ ಸಮಾಜ. ಈ ಒಂದು ಸಮಾಜವನ್ನು ಸರ್ಕಾರ ಗುರುತಿಸಬೇಕಾಗಿದೆ. ಆ ಗುರುತಿಸೋ ಜೊತೆಗೆ ಈಗಾಗಲೇ ಏನು ಕರ್ನಾಟಕ ಸರ್ಕಾರ ಕುಂಭಕಲಾ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಸಹ ಘೋಷಣೆಯನ್ನು ಮಾಡಿತ್ತು. ಆ ಮಾಡೋದ್ರ ಜೊತೆಗೆ ಅಧ್ಯಕ್ಷರ ಹೆಸರನ್ನು ಸಹ ಡಾಕ್ಟರ್ ಶ್ರೀನಿವಾಸ್ ವೇಲು ಅಂತ ಅಧ್ಯಕ್ಷನ ಹೆಸರನ್ನು ಸಹ ಘೋಷಣೆ ಮಾಡಿತ್ತು. ಅದಾದ ನಂತರ ಏನಪ್ಪ ಅಂದರೆ ಇದುವರೆಗೂ ಸಹ ಅದಕ್ಕೆ ಒಂದು ಬಡ್ಜೆಟಲ್ಲಿ ಅನುದಾನವನ್ನು ಕೊಡದೆ ಅದನ್ನು ಒಂದು ರಿಜಿಸ್ಟ್ರೇಷನ್ನ ಮಾಡಿಸದೆ ಇನ್ನೂ ಆ ಪ್ರೋಸೆಸ್ಸಲ್ಲೇ ಸಹ ಇದೆ. ಅದನ್ನು ಸರ್ಕಾರ ಅತಿ ಬೇಗ ಆ ಪ್ರೋಸೆಸನ್ನು ಕಂಪ್ಲೀಟ್ ಮಾಡಿ ಅದಕ್ಕೆ ಸುಮಾರು ಒಂದು 100 ಕೋಟಿಗಳಷ್ಟು ಅನುದಾನವನ್ನು ಕೊಟ್ಟರೆ ಆವಾಗ ಒಂದು ಸರ್ಕಾರ ನಮ್ಮನ್ನು ಗುರುತಿಸಿದೆ ಅಂತೇಳಿ ನಾವು ಹೇಳೋಕ್ಕೆ ಇಚ್ಛಪಡ್ತಾ ಇದ್ದೀವಿ. ಜೊತೆಗೆ ಗುರುತಿಸೋದ್ರಿಂದ ಈ ಒಂದು ನಮ್ಮ ಸಮಾಜದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದಷ್ಟು ಕುಂಭಗಾರಿಕೆ ಮಾಡ್ತಕ್ಕಂಥ ಜನರಾಗಿರ್ಬೋದು ಅಥವಾ ಯುವ ಜನತೆಗೆ ಆಗಿರ್ಬೋದು, ಜೊತೆಗೆ ಏನು ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥ ಅವ್ರಿಗೆ ಆ ಒಂದು ನಿಗಮ ಮಂಡಳಿಯಿಂದ ಒಂದು ಸ್ಕಾಲರ್ಶಿಪ್ಪನ್ನು ಕೊಡೋ ಕೆಲಸವನ್ನು ಒಂದು ನಿಗಮ ಮಾಡಲಿ ಅಂತೇಳಿ ನಾನು ಹೇಳೋಕ್ಕೆ ಇಚ್ಛಪಡ್ತಾಯಿದ್ದೆ. ಜೊತೆಗೆ ಪ್ರತಿ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಸರ್ವಜ್ಞ ಭವನ ಅಂಥೇಳಿ ಒಂದು ಸರ್ವಜ್ಞ ಭವನವನ್ನು ಮಾಡೋ ಜೊತೆಗೆ ಪ್ರತ್ಯೇಕವಾದಂಥ ಪುರುಷ ಮತ್ತು ಮಹಿಳೆ ವಿದ್ಯಾವಂತರಿಗೆ ಒಂದು ಪ್ರತ್ಯೇಕ ಹಾಸ್ಟೆಲ್ಗಳನ್ನು ಮಾಡಬೇಕನ್ನೋದು ಈ ಒಂದು ನನ್ನ ಒಂದು ಡಿಮ್ಯಾಂಡ್ ಆಗಿದೆ. ಜೊತೆಗೆ ರಾಜಕೀಯವಾಗಿ ಯಾರೂ ಸಹ ಪ್ರೊಫೆಸರ್ ಲಕ್ಷ್ಮೀ ಸಾಗರ್ ಅವರು ಬಿಟ್ಟರೆ ಯಾರೂ ಸಹ ಒಬ್ಬ MLA, MLC ಅಥವಾ ಒಂದು ಸಚಿವ ಸ್ಥಾನಕ್ಕೆ ಹೋಗಿಲ್ಲ. ದಯಮಾಡಿ ಈ ಒಂದು ಕಾಂಪಿಟೇಷನ್ ಯುಗದಲ್ಲಿ ನಮ್ಮ ಕೈಯಲ್ಲಿ ಅಂದರೆ ನಮ್ಮ ಕುಂಬಾರ ಜನ ಭಾಳಷ್ಟು ಆರ್ಥಿಕವಾಗಿ ಸಹ ಹಿಂದುಳಿದ್ರಿಂದ ನಾವು ಕಾಂಪೀಟ್ ಮಾಡೋದಕ್ಕೆ ಭಾಳಷ್ಟು ಕಷ್ಟ ಆಗ್ತಿರೋದ್ರಿಂದ ದಯಮಾಡಿ ಸರ್ಕಾರ ಒಬ್ಬ ಸೂಕ್ತ ವ್ಯಕ್ತಿಯನ್ನು ಆರಿಸಿ ಅವ್ರನ್ನ ನಾಮನಿರ್ದೇಶಿತ ವಿಧಾನ ಪರಿಷತ್ಗೆ ಸದಸ್ಯನಾಗಿ ಮಾಡಬೇಕಂತೇಳಿ ನಾನು ಈ ಮೂಲಕ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೀನಿ. 100%. ಯಾಕಂದರೆ ನೋಡಿ, ಆ್ಯಕ್ಚುಲಿ ಇಲ್ಲ, MP ಅವರು ಹೋದ್ಸರಿ ಬಂದಿದ್ದರು. ಆ್ಯಕ್ಚುಲಿ ಇವತ್ತು ಮೋಸ್ಟ್ಲಿ ಕಾರಣಾಂತರಗಳಿಂದ ಅವರೊಂದು ಮಿಸ್ ಆಗಿದೆ. ಆ ಜೊತೆಗೆ ಹೋದ್ಸರಿ MLC ಅನಿಲ್ ಕುಮಾರ್ ಅವರು ಮತ್ತು ಇಂಚರ ಗೋವಿಂದರಾಜ್ ಸರ್ ಸಹ ಬಂದಿದ್ದರು ಹೋದ್ಸರಿ. ಬಟ್ ಈ ಸರಿ ಯಾರೂ ಸಹ ಬಂದಿಲ್ಲ ಅಂತೇಳಿ ಭಾಳ ಬೇಸರ ಆಗ್ತಿದೆ. ಯಾಕಂದರೆ ಅವ್ರದ್ದಾದಂಥ ಒತ್ತಡ ಕಾರ್ಯಗಳಿರ್ಬೋದು, ಆದರೆ ಸಹ ನಮ್ಮ ಸಮಾಜವನ್ನು ಗುರುಸೋದಕ್ಕೆ ನಮ್ಮಂಥ ಸಣ್ಣ ಸಮಾಜಗಳನ್ನು ಅಂಥವರೇ ಸಹ ಏನು ಈ ಸಾಮಾಜಿಕ ಒಂದು ನ್ಯಾಯವನ್ನು ಒದಗಿಸ್ಬೇಕು ಅಂತೇಳಿ ಅವರೆಲ್ಲ ಇಂಥ ಕಾರ್ಯಕ್ರಮಗಳಿಗೆ ಭಾಗವಹಿಸಬೇಕು ಮತ್ತು ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತೇಳಿ ನಾನು ಅವ್ರ ಮುಖಾಂತರ ನಾನು ಅವ್ರಿಗೆ ಬೇಸರ ಅಂದರೆ ಅವರನ್ನು ಮನವಿ ಮಾಡ್ತಾಯಿದ್ದೀನಿ. ದಯವಿಟ್ಟು ನಮ್ಮಂಥ ಸಣ್ಣ ಪುಟ್ಟ ಸಮಾಜಗಳು ಭಾಳಷ್ಟಿದ್ದಾವೆ.
ಅವೆಲ್ಲರೂ ಈ ಥರ ಏನಾರ ಕಾರ್ಯಕ್ರಮಗಳು ಮಾಡೋಕ್ಕೆ ನಮಗೆ ವರ್ಷಕ್ಕೆ ಸಿಗೋದೇ ಒಂದು ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ದಯವಿಟ್ಟು ತಾವೆಲ್ಲ ಭಾಗಿಯಾಗಿ ಆ ಜನಗಳಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಆಲಿಸಿ ಅವ್ರಿಗೆ ತಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಕೊಡುಗೆಗಳನ್ನು, ಅಂದರೆ ಸರ್ಕಾರದ ವತಿಯಿಂದ ತಮ್ಮ ಕೈಯಿಂದ ಕೊಡೋದು ಬೇಕಾಗಿಲ್ಲ, ಸರ್ಕಾರದ ಕಡೆಯಿಂದ ಸಿಗ್ತಕ್ಕಂಥ ಸವಲತ್ತುಗಳನ್ನ ದಯವಿಟ್ಟು ನಮ್ಮ ಸಮಾಜದವರಿಗೆ ಕೊಡಿ ಅಂತೇಳಿ ನಾನು ನಿಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ ಸರ್.